ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಮುಂದಿನ ವರ್ಷ ಭರ್ತಿ ಕೂಡ ಮಾಡ್ತಾರಾ, ಆ ರೀತಿ ಸುದ್ದಿ ಕೂಡ ಇದೆ. ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ನಿಮಗೆ ಗೊತ್ತಿರೋ ನ್ಯೂಸ್ ಪೇಪರ್ನಲ್ಲಿ ಕೂಡ ಬಂದಿದೆ. 38,000 ಶಿಕ್ಷಕರ ಅಭಾವ ಕೂಡ ಇದೆ. ಸರ್ಕಾರಿ ಶಾಲೆಗಳಲ್ಲಿ 22% ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ಬಹುತೇಕ ಹುದ್ದೆಗಳನ್ನ ನಮಗೆ ಅತಿಥಿ ಶಿಕ್ಷಕರ ಮೂಲಕ ಭರ್ತಿ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರ ಈಗ ಹೇಳಿರೋದು 56,000 ಹುದ್ದೆಗಳ ನೇಮಕಾತಿ ಮಾಡ್ತೀವಿ ಅಂತ. ಅದರಲ್ಲಿ ಕೆಲವು ಅಷ್ಟೇ ಶಿಕ್ಷಕರ ಹುದ್ದೆಗಳು ಕೂಡ ಇದಾವೆ. ಮುಂಬರುವಂತೆ 15,000 ನಾವು ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಬಜೆಟ್ ನಲ್ಲೇ ಕೂಡ ಘೋಷಣೆ ಕೂಡ ಮಾಡಿದ್ರು. ಇಲ್ಲಿ ಮನಿಯ ವಿಕಾಸ್ ಕಿಶೋರ್ ಸುರಲ್ಕರ್ ಅವರು, ಆಯುಕ್ತರು, ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಆಯುಕ್ತರು ಏನ್ ಹೇಳಿದ್ದಾರೆ ಅಂದ್ರೆ, ಸರ್ಕಾರ ಈ ಹಿಂದೆ 15,000 ಶಿಕ್ಷಕರ ನೇಮಕಾತಿ ಮಾಡೋದಕ್ಕೆ ಯೋಜನೆಯನ್ನು ಕೂಡ ಘೋಷಿಸಿತ್ತು. ಪ್ರಕ್ರಿಯೆ ಇನ್ನು ಕೂಡ ಆರಂಭವಾಗಿಲ್ಲ. ಒಳ ಮೀಸಲಾತಿ ಕುರಿತು ಸಂಪುಟ ನಿರ್ಧಾರ ತೆಗೆದುಕೊಂಡಿದೆ. ಅಧಿಸೂಚನೆ ಕೂಡ ಅದನ್ನ ಆಡ್ ಮಾಡಿದ ಬಳಿಕ ನಿಮಗೆ ಅಧಿಸೂಚನೆ ಹೊರಡಿಸ್ತೀವಿ. ಹಣಕಾಸು ಇಲಾಖೆಯಿಂದ ಅನುಮೋದನೆ ಬಂದ ನಂತರ 100 ದಿನಗಳ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವರು ಹೇಳ್ತಿರೋದು ಸಿಂಪಲ್, ಹಣಕಾಸು ಇಲಾಖೆ ಅನುಮೋದನೆ ಬಂದ ನಂತರ 100 ದಿನಗಳ ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಾನು ಹೇಳ್ತೀನಿ, ಬಿಡಿಸಿ ಹೇಳ್ತೀನಿ. ಸರ್ಕಾರದ ಹತ್ರ ಯಾವುದೇ ಕಾರಣಕ್ಕೂ ಹಣ ಇಲ್ಲ, ಬೊಕ್ಕಸದಲ್ಲಿ ಹಣ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸರ್ಕಾರ ತೀರಾ ದಯನೀಯ ಸ್ಥಿತಿಗೆ ಹೋಗಿದೆ. ಹಣ ಇಲ್ಲ, ಆ ನಿಟ್ಟಿನಲ್ಲಿ ನೇಮಕಾತಿ ಮಾಡ್ತಿರವ ಅನ್ನೋದು ಒಂದು ಗೊಂದಲ ಕೂಡ ಶುರು ಆಗಿದೆ. ಬಿಕಾಸ್ ನೇಮಕಾತಿ ಮಾಡಬೇಕು ಅಂದ್ರೆ ಇಂತಿಷ್ಟು ಫಂಡ್ ಗಳನ್ನು ಅಲೋಕೇಟ್ ಕೂಡ ಮಾಡಬೇಕು. ಆಲ್ರೆಡಿ BMTC, KSRTC, ಪೆಟ್ರೋಲ್, ಡೀಸೆಲ್ ಎಲ್ಲ ಟ್ಯಾಕ್ಸಸ್ ಕೂಡ ಜಾಸ್ತಿ ಆಗಿದೆ. ಪ್ಲಸ್ ಸರ್ಕಾರ ಬೆಲೆ ಕೂಡ ಜಾಸ್ತಿ ಮಾಡಿರೋ ಕಾರಣ ಈಗ ಈ ರೀತಿ ಕೂಡ ಆಗಿದೆ. ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹಣಕಾಸು ಇಲಾಖೆಯಿಂದ ಅನುಮೋದನೆ ಬಂದ್ರೆ ನಾವು 100 ದಿನಗಳ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ವರ್ಷದ ಮುಂಬರುವ ವರ್ಷದ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವ ನಾವು ಆಶಿಸ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಮುಂಬರುವ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಶೈಕ್ಷಣಿಕ ವರ್ಷ ಅಂದ್ರೆ ಈಗ ಜೂನ್ ಜುಲೈಯಿಂದ ಶೈಕ್ಷಣಿಕ ವರ್ಷ ಕೂಡ ಬರುತ್ತೆ. ಇದನ್ನ ಕನ್ಸಿಡರ್ ಕೂಡ ಮಾಡ್ಕೊಂಡ್ರೆ ಮಧ್ಯದಲ್ಲಿ ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಸಮಯದೊಳಗಡೆ ನಾವು ಭರ್ತಿ ಮಾಡ್ತೀವಿ ಇನ್ ಕೇಸ್ ಅನುಮೋದನೆ ಕೊಟ್ಟರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಮುಂಬರುವ ಶೈಕ್ಷಣಿಕ ವರ್ಷ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಕೂಡ ಕನ್ಸಿಡರ್ ಕೂಡ ಮಾಡ್ಕೋಬಹುದು. ಬಿಕಾಸ್ ಆಲ್ರೆಡಿ ಶೈಕ್ಷಣಿಕ ವರ್ಷ ಕೂಡ ಬರ್ತಾ ಇದೆ. ಇದನ್ನ ಯಾವ ರೀತಿ ತೆಗೆದುಕೊಳ್ತೀರಾ ಆ ರೀತಿ ಇಲ್ಲಿ ಅನುಮೋದನೆ ಕೊಟ್ಟು, ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟರೆ 100 ದಿನಗಳಲ್ಲಿ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತಾರಾ ಇಲ್ವೋ ಗೊತ್ತಿಲ್ಲ. ಈಗ ಆಲ್ರೆಡಿ ಇರೋ 56,000 ಹುದ್ದೆಗಳನ್ನ ಹೇಳ್ಕೊಂಡ್ ಬರ್ತಾ ಇದಾರೆ ಎಲ್ಲ ಕಡೆ, ಅದನ್ನೇ ನೇಮಕಾತಿ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಗೊಂದಲ ಕೂಡ ಆಗಿದೆ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.